ಎಲ್ಲರಿಗೂ ನಮಸ್ಕಾರ. ನಮ್ಮ ತಲೆಯಲ್ಲಿರೋ ಐಡಿಯಾಗಳು ಒಂದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಆಪ್ ಅಥವಾ ಗೇಮ್ ಆಗಿ ಹೇಗೆ ಜೀವಂತವಾಗತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೆಯಾ? ಇವತ್ತು ಮನುಷ್ಯರ ಕಲ್ಪನೆಯನ್ನ ಯಂತ್ರದ ರಿಯಾಲಿಟಿಯಾಗಿ ಬದಲಾಯಿಸೋ ಈ ಅದ್ಭುತ ಪ್ರಪಂಚದ ಬಗ್ಗೆ ಮಾತಾಡೋಣ. ಬನ್ನಿ, ಈ ಜರ್ನಿ ಶುರು ಮಾಡೋಣ. ಹೌದು, ನಮ್ಮ ಐಡಿಯಾಗಳು ಸ್ಕ್ರೀನ್ ಮೇಲೆ ಆಕ್ಷನ್ ಆಗಿ ಬದಲಾಗೋದು ಹೇಗೆ? ಇದೇ ನಮ್ಮ ಇವತ್ತಿನ ಮೂಲ ಪ್ರಶ್ನೆ. ನಾವು ಒಂದು ಫೋಟೋ ಎಡಿಟ್ ಮಾಡೋದಾಗಿರ್ಲಿ, ಆನ್ಲೈನ್ನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಲಿ, ನಾವು ಮಾಡುವ ಪ್ರತಿಯೊಂದು ಕ್ಲಿಕ್ ಹಿಂದೆ ಒಂದು ದೊಡ್ಡ ಪ್ರಕ್ರಿಯೆನೇ ಅಡಗಿದೆ. ಸರಿ, ಇಲ್ಲೇ ನೋಡಿ ಒಂದು ದೊಡ್ಡ ಚಾಲೆಂಜ್ ಇರೋದು. ನಾವು ಮನುಷ್ಯರು, ಭಾಷೆ, ಭಾವನೆಗಳು ಹೀಗೆ ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡ್ತೀವಿ. ಆದ್ರೆ ಕಂಪ್ಯೂಟರ್ಗೆ ಅರ್ಥ ಆಗೋದು ಕೇವಲ ಎರಡು ಸ್ಟೇಟ್ಸ್: ಕರೆಂಟ್ ಆನ್ ಇದ್ಯಾ ಅಥವಾ ಆಫ್ ಇದ್ಯಾ ಅನ್ನೋದು. ಅಂದ್ರೆ ಬರೀ 1 ಮತ್ತೆ 0. ಇದನ್ನೇ ಮಷೀನ್ ಕೋಡ್ ಅಂತ ಕರೆಯೋದು. ಹಾಗಾದ್ರೆ ನಮ್ಮ ಕಲರ್ಫುಲ್ ಐಡಿಯಾಗಳನ್ನ ಈ ಬ್ಲ್ಯಾಕ್ ಅಂಡ್ ವೈಟ್ ಭಾಷೆಗೆ ತಲುಪಿಸೋದು ಹೇಗೆ? ಇಷ್ಟೇ, ಈ ಗ್ಯಾಪನ್ನ ತುಂಬೋಕೆ ಇರೋದೇ ಪ್ರೋಗ್ರಾಮಿಂಗ್ ಭಾಷೆಗಳು. ಒಂದು ರೀತಿ ಹೇಳ್ಬೇಕು ಅಂದ್ರೆ, ಇವು ಮನುಷ್ಯರಾದ ನಮಗೂ ಮತ್ತು ಯಂತ್ರಗಳಿಗೂ ನಡುವೆ ಒಂದು ಸೇತುವೆ ಥರ ಕೆಲಸ ಮಾಡುತ್ತವೆ. ನಮ್ಮ ಸೂಚನೆಗಳನ್ನ ಕಂಪ್ಯೂಟರ್ಗೆ ಕ್ಲಿಯರ್ ಆಗಿ ಹೇಳೋಕೆ ಒಂದು ಮಾಧ್ಯಮವನ್ನು ಕೊಡ್ತವೆ. ಹಾಗಾದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಾವು ಮಾತಾಡೋ ಭಾಷೆ ಇದ್ದ ಹಾಗೆ. ಕನ್ನಡದಲ್ಲಿ ಹೇಗೆ ಪದಗಳಿಗೊಂದು ಡಿಕ್ಷನರಿ ಇದೆಯೋ, ವಾಕ್ಯ ಮಾಡೋಕೆ ಗ್ರಾಮರ್ ರೂಲ್ಸ್ ಇದೆಯೋ ಅಲ್ವಾ? ಠೀಕ್ ಹಾಗೇನೆ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಭಾಷೆಗೂ ತನ್ನದೇ ಆದ ವಿಶೇಷ ಪದಗಳು ಅಂದ್ರೆ ಟೋಕನ್ಗಳು ಮತ್ತೆ ಅವುಗಳನ್ನ ಹೇಗೆ ಜೋಡಿಸ್ಬೇಕು ಅನ್ನೋ ನಿಯಮಗಳು ಅಂದ್ರೆ ಸಿಂಟ್ಯಾಕ್ಸ್ ಇರುತ್ತೆ. ಈ ರೂಲ್ಸ್ ಫಾಲೋ ಮಾಡಿ ನಾವು ಕಂಪ್ಯೂಟರ್ಗೆ ಏನ್ ಮಾಡಬೇಕು ಅಂತ ಹೇಳ್ತೀವಿ. ಈ ಪ್ರೋಗ್ರಾಮಿಂಗ್ ಭಾಷೆಗಳನ್ನ ನಾವು 2 ಮುಖ್ಯ ವಿಧಗಳಾಗಿ ನೋಡಬಹುದು. ಒಂದು, ಹೈ ಲೆವೆಲ್ ಲ್ಯಾಂಗ್ವೇಜಸ್, ಪೈಥಾನ್, ಜಾವಾ ತರಹದ ಭಾಷೆಗಳು. ಇವು ನೋಡೋಕೆ ಇಂಗ್ಲಿಷ್ ತರಾನೇ ಇರುತ್ತೆ, ಹಾಗಾಗಿ ಕಲಿಯೋಕ್ಕೂ ಸುಲಭ, ಬಳಸೋಕ್ಕೂ ಸುಲಭ. ಇನ್ನೊಂದು ಕಡೆ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಇವೆ, ಅಸೆಂಬ್ಲಿ ಭಾಷೆಯ ತರಹ. ಇವು ಮಷೀನ್ ಕೋಡ್ಗೆ ತುಂಬಾನೇ ಹತ್ರ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಮೇಲೆ ಡೈರೆಕ್ಟ್ ಕಂಟ್ರೋಲ್ ಕೊಡುತ್ತೆ. ಹೆಚ್ಚಾಗಿ ಡೆವಲಪರ್ಗಳು ಹೈ ಲೆವೆಲ್ ಭಾಷೆಗಳನ್ನೇ ಬಳಸ್ತಾರೆ, ಯಾಕಂದ್ರೆ ಅವು ಕೋಡಿಂಗ್ ಅನ್ನ ತುಂಬಾ ಸರಳ ಮಾಡ್ತವೆ. ಓಕೆ, ನಾವೀಗ ಹೈ ಲೆವೆಲ್ ಭಾಷೆಯಲ್ಲಿ ಕೋಡ್ ಬರ್ದ್ವಿ ಅಂದ್ಕೊಳ್ಳೋಣ. ಆದ್ರೆ ಕಂಪ್ಯೂಟರ್ನ ಆ 1 ಮತ್ತು 0 ಭಾಷೆಗೆ ಇದು ಹೇಗೆ ಟ್ರಾನ್ಸ್ಲೇಟ್ ಆಗುತ್ತೆ? ಇಲ್ಲಿದಾನ್ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಮುಖ್ಯ ಆಗೋದು. ನಮ್ಮ ಕೋಡನ್ನ ಮಷೀನ್ ಕೋಡ್ಗೆ ಬದಲಾಯಿಸೋಕೆ ಕೆಲವು ಸ್ಪೆಷಲ್ ಪ್ರೋಗ್ರಾಮ್ಗಳು ಬೇಕು. ಈ ಟ್ರಾನ್ಸ್ಲೇಟರ್ಗಳಲ್ಲಿ ಮೊದಲನೆಯದು ಕಂಪೈಲರ್. ಇದನ್ನ ಹೀಗೆ ಯೋಚನೆ ಮಾಡಿ: ಒಬ್ಬ ಟ್ರಾನ್ಸ್ಲೇಟರ್ ಒಂದು ಇಡೀ ಪುಸ್ತಕವನ್ನ ತಗೊಂಡು ಅದನ್ನ ಪೂರ್ತಿಯಾಗಿ ಓದಿ ಇನ್ನೊಂದು ಭಾಷೆಗೆ ಅನುವಾದ ಮಾಡಿ ಆಮೇಲೆ ಓದೋಕೆ ಕೊಡ್ತಾನೆ ಅಲ್ವಾ? ಕಂಪೈಲರ್ ಕೂಡ ಠೀಕ್ ಹಾಗೇನೆ ಪ್ರೋಗ್ರಾಮ್ ರನ್ ಆಗೋಕ್ಕೂ ಮುಂಚೆನೇ ನಮ್ಮ ಪೂರ್ತಿ ಕೋಡನ್ನ ಒಂದೇ ಸಾರಿ ಮಷೀನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಿಬಿಡುತ್ತೆ. ಇನ್ನೊಬ್ಬ ಟ್ರಾನ್ಸ್ಲೇಟರ್, ಇಂಟರ್ಪ್ರೆಟರ್. ಇವರು ಒಂದು ಮೀಟಿಂಗ್ನಲ್ಲಿರೋ ಲೈವ್ ಟ್ರಾನ್ಸ್ಲೇಟರ್ ಇದ್ದ ಹಾಗೆ. ಒಬ್ರು ಮಾತಾಡ್ತಿದ್ದ ಹಾಗೇನೆ ಅವರು ಹೇಳೋ ಒಂದೊಂದು ವಾಕ್ಯವನ್ನು ತಕ್ಷಣಕ್ಕೆ ಭಾಷಾಂತರ ಮಾಡ್ತಾರಲ್ವಾ? ಇಂಟರ್ಪ್ರೆಟರ್ ಕೂಡ ಕೋಡಿನ ಪ್ರತಿಯೊಂದು ಲೈನನ್ನ ಒಂದೊಂದಾಗಿ ಓದಿ ಟ್ರಾನ್ಸ್ಲೇಟ್ ಮಾಡಿ ತಕ್ಷಣಕ್ಕೆ ರನ್ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಕಂಪೈಲರ್ ಮತ್ತೆ ಇಂಟರ್ಪ್ರೆಟರ್ ಮಧ್ಯೆ ಇರೋ ಮೇನ್ ಡಿಫರೆನ್ಸ್ ಏನು? ಕಂಪೈಲರ್ ಇಡೀ ಪ್ರೋಗ್ರಾಮನ್ನ ಒಟ್ಟಿಗೆ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಆ ಕೋಡ್ ರನ್ ಆಗೋವಾಗ ரொம்ப ಫಾಸ್ಟ್ ಆಗಿರುತ್ತೆ. ಆದ್ರೆ ಇಂಟರ್ಪ್ರೆಟರ್ ಲೈನ್ ಬೈ ಲೈನ್ ಹೋಗೋದ್ರಿಂದ ಸ್ವಲ್ಪ ನಿಧಾನ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಎರರ್ಸ್. ಕಂಪೈಲರ್ ಎಲ್ಲಾ ತಪ್ಪುಗಳನ್ನು ಒಂದೇ ಸಾರಿ ಲಿಸ್ಟ್ ಮಾಡಿದ್ರೆ ಇಂಟರ್ಪ್ರೆಟರ್ ತಪ್ಪು ಸಿಕ್ಕಿದ ತಕ್ಷಣ ಅಲ್ಲೇ ನಿಲ್ಸ್ಬಿಡುತ್ತೆ. ಇದರಿಂದ ಕೆಲವೊಮ್ಮೆ ಕೋಡ್ ಸರಿಪಡಿಸೋದು ಸುಲಭವಾಗಬಹುದು. ಕೋಡ್ ಟ್ರಾನ್ಸ್ಲೇಟ್ ಆಗೋದು ಕಥೆಯ ಒಂದು ಭಾಗ ಅಷ್ಟೇ. ಅದಕ್ಕಿಂತ ಮುಂಚೆ ಅದನ್ನ ಬರಿಬೇಕಲ್ವಾ? ಕೋಡ್ ಬರೆಯೋಕೆ ಒಂದೇ ಒಂದು ದಾರಿ ಇಲ್ಲ, ಬದಲಾಗಿ ಬೇರೆ ಬೇರೆ ಸ್ಟೈಲ್ಸ್ ಅಥವಾ ಅಪ್ರೋಚ್ಗಳಿವೆ. ಇದನ್ನ ಪ್ರೋಗ್ರಾಮಿಂಗ್ ಪ್ಯಾರಡೈಮ್ಸ್ ಅಂತ ಕರೀತಾರೆ. ಅಂದ್ರೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕಿರುವ 2 ಬೇರೆ ಬೇರೆ ಥಿಂಕಿಂಗ್ ಸ್ಟೈಲ್ಸ್ ಅನ್ಬೋದು. ಮೊದಲನೇ ಸ್ಟೈಲ್ ಫಂಕ್ಷನಲ್ ಪ್ರೋಗ್ರಾಮಿಂಗ್. ಇದನ್ನು ಒಂದು ಅಡಿಗೆ ರೆಸಿಪಿ ಅಂತ ಅನ್ಕೊಳ್ಳಿ. ಇಲ್ಲಿ ನಮ್ಮ ಫೋಕಸ್ ಇರೋದು ಪ್ರಾಸೆಸ್ ಮೇಲೆ. ಮೊದಲು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಡೇಟಾ ತಗೋತೀವಿ, ಆಮೇಲೆ ಒಂದಾದ್ಮೇಲೆ ಒಂದು ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ತರಕಾರಿ ಕಟ್ ಮಾಡೋದು ಅದೊಂದು ಫಂಕ್ಷನ್, ಅದನ್ನ ಬೇಯಿಸೋದು ಇನ್ನೊಂದು ಫಂಕ್ಷನ್. ಹೀಗೆ ಕೊನೆಗೆ ನಮಗೆ ಒಂದು ಫೈನಲ್ ಡಿಶ್ ಅಂದ್ರೆ ರಿಸಲ್ಟ್ ಸಿಗುತ್ತೆ. ಎರಡನೆಯ ಸ್ಟೈಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ OOP. ಇದನ್ನ ಲೆಗೋ ಬ್ಲಾಕ್ಸ್ ಜೊತೆ ಆಟ ಆಡೋದಕ್ಕೆ ಹೋಲಿಸಬಹುದು. ಇಲ್ಲಿ ಪ್ರತಿಯೊಂದು ಲೆಗೋ ಬ್ಲಾಕ್ ಒಂದು ಆಬ್ಜೆಕ್ಟ್. ಪ್ರತಿಯೊಂದು ಬ್ಲಾಕ್ಗೂ ತನ್ನದೇ ಆದ ಪ್ರಾಪರ್ಟೀಸ್ ಇರುತ್ತೆ, ಅಂದ್ರೆ ಅದರ ಕಲರ್, ಶೇಪ್, ಹಾಗೇನೆ ತನ್ನದೇ ಆದ ಮೆಥಡ್ಸ್ ಇರುತ್ತೆ, ಅಂದ್ರೆ ಅದು ಬೇರೆ ಬ್ಲಾಕ್ ಜೊತೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು. ನಾವು ಈ ಪುಟ್ಟ ಪುಟ್ಟ ಬ್ಲಾಕ್ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಸ್ಟ್ರಕ್ಚರ್ ಕಟ್ತೀವಿ. ಹಾಗಾದ್ರೆ ಈ 2 ಸ್ಟೈಲ್ಗಳ ನಡುವಿನ ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ ಅವುಗಳ ಫೋಕಸ್.
ಫಂಕ್ಷನಲ್ ಪ್ರೋಗ್ರಾಮಿಂಗ್ ಏನು ಮಾಡ್ಬೇಕು ಅನ್ನೋ ಸ್ಟೆಪ್ಸ್ ಮೇಲೆ ಗಮನ ಕೊಡುತ್ತೆ. ಇಲ್ಲಿ ಡೇಟಾವನ್ನು ಸಾಮಾನ್ಯವಾಗಿ ಬದಲಾಯಿಸೋಕೆ ಹೋಗಲ್ಲ. ಆದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನಲ್ಲಿ ಆಬ್ಜೆಕ್ಟ್ಗಳು ಮತ್ತೆ ಅವುಗಳ ಒಳಗಿರೋ ಡೇಟಾನೇ ಹೀರೋ. ಆ ಡೇಟಾವನ್ನು ನಾವು ಬೇಕಾದ ಹಾಗೆ ಬದಲಾಯಿಸಬಹುದು. ಓಕೆ, ಈ ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ರಿಯಲ್ ವರ್ಲ್ಡ್ನಲ್ಲಿ ನಾವು ಕೇಳೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಲ್ಲಿ ಇವೆಲ್ಲ ಹೇಗೆ ಬಳಕೆಯಾಗುತ್ತೆ? ಬನ್ನಿ, ಈ ಕಾನ್ಸೆಪ್ಟ್ಸ್ಗಳನ್ನ ರಿಯಲ್ ಲೈಫ್ ಜೊತೆ ಕನೆಕ್ಟ್ ಮಾಡಿ ನೋಡೋಣ. ಕೆಲವು ಲ್ಯಾಂಗ್ವೇಜ್ಗಳು ಒಂದು ನಿರ್ದಿಷ್ಟ ಸ್ಟೈಲ್ ಕಡೆಗೆ ಜಾಸ್ತಿ ವಾಲ್ತವೆ. ಉದಾಹರಣೆಗೆ ಹ್ಯಾಸ್ಕೆಲ್ ಅನ್ನೋದು ಪಕ್ಕಾ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಭಾಷೆ. ಇನ್ನೊಂದ್ ಕಡೆ ಜಾವಾ ಆರ್ ಸಿ ಶಾರ್ಪ್ ಪೂರ್ತಿಯಾಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್ಸ್ ಮೇಲೆಯೇ ನಿಂತಿವೆ. ಆದ್ರೆ ಪೈಥಾನ್ ಆರ್ ಜಾವಾಸ್ಕ್ರಿಪ್ಟ್ನಂತಹ ಲ್ಯಾಂಗ್ವೇಜ್ಗಳು ಇದರಲ್ಲಿ ரொம்ப ಫ್ಲೆಕ್ಸಿಬಲ್. ಇವು ಎರಡೂ ಸ್ಟೈಲ್ಗಳನ್ನು ಸಪೋರ್ಟ್ ಮಾಡ್ತವೆ. ಇದರಿಂದ ಡೆವಲಪರ್ಗಳು ತಮ್ಮ ಪ್ರಾಜೆಕ್ಟ್ಗೆ ಯಾವುದು ಸೂಕ್ತವೋ ಆ ಶೈಲಿಯನ್ನ ಆಯ್ಕೆ ಮಾಡ್ಕೊಳ್ಬೋದು. ನೋಡಿ, ಈ ಒಂದು ಮಾತು ಇಡೀ ಚರ್ಚೆಯನ್ನ ரொம்ப ಚೆನ್ನಾಗಿ ಸಾರಾಂಶ ಮಾಡತ್ತೆ. ಪ್ರೋಗ್ರಾಮಿಂಗ್ ಭಾಷೆಗಳು ಕೇವಲ ಟೂಲ್ಸ್ ಅಷ್ಟೇ. ನಾವು ಬೇರೆ ಬೇರೆ ಕೆಲ್ಸಕ್ಕೆ ಬೇರೆ ಬೇರೆ ಟೂಲ್ಸ್ ಬಳಸ್ತೀವಿ. ಇದರ ಅರ್ಥ ತುಂಬ ಸಿಂಪಲ್. ಜಗತ್ತಿನಲ್ಲಿ ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತನಾಗ್ಲಿ, ಬೆಸ್ಟ್ ಸ್ಟೈಲ್ ಅಂತನಾಗ್ಲಿ ಯಾವುದೂ ಇಲ್ಲ. ಎಲ್ಲವೂ ನಾವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೊರಟಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಹೋಗೋ ಮುನ್ನ ಒಂದು ಯೋಚನೆ ಮಾಡೋಣ. ಒಂದು ವೇಳೆ ಒಂದು ಹೊಸ ಪ್ರೋಗ್ರಾಮಿಂಗ್ ಭಾಷೆಯನ್ನು ಸೃಷ್ಟಿಸೋ ಅವಕಾಶ ಸಿಕ್ಕಿದ್ರೆ ಅದು ಇವತ್ತಿನ ಯಾವ ದೊಡ್ಡ ಸಮಸ್ಯೆಯನ್ನ ಸುಲಭವಾಗಿ ಬಗೆಹರಿಸೋ ಹಾಗೆ ಇರಬೇಕಿತ್ತು? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.